ಇಸ್ರೇಲ್ ಮತ್ತು ಇರಾನ್ ವಾರ್ಗೆ ಒಂದು ವಿರಾಮ ಬಿದ್ದಿದೆ, ಕದನ ವಿರಾಮದ ರೂಪದಲ್ಲಿ. ಇದು ಎಷ್ಟು ದಿನ ಹೋಲ್ಡ್ ಆಗುತ್ತೆ, ಉಳ್ಕೊಳ್ಳುತ್ತೆ, ಐಡಿಯಾ ಇಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಅಧಿಕೃತವಾಗಿ ಪ್ರಕಟಿಸಿದ್ರು. ಇಬ್ಬರು ಒಪ್ಪಿದ್ದಾರೆ, ಕ್ಲಾಸ್ ಮ್ಯಾಟರ್, ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದರು ಅವರು ಸಾಹೇಬರು. ಅಲ್ಲಿಗೆ ಮುಗೀತು ಅಂದ್ಕೊಂಡ್ರು. ಮಧ್ಯ ಬೆಳಗ್ಗೆ 1 ಗಂಟೆ ಕಾಲದಲ್ಲಿ ಅವರೊಂದು 4 ಮಿಸೈಲು ಇವರೊಂದು 4 ಮಿಸೈಲು ಹಾಕ್ಕೊಂಡ್ರು. ಆಮೇಲೆ ಈಗ ಮತ್ತೆ ಅದು ಜಾರಿಗೆ ಬಂದಿದೆ ಅಂತ ಇಬ್ಬರು ಒಪ್ಪಿದ್ದಂಗೆ ಕಾಣಿಸ್ತಾ ಇದೆ. ಸರಿ, 24 ಗಂಟೆ ಎಲ್ಲ ಆಯ್ತಲ್ಲ, ಈಗ ಸುಮಾರು ಹೋಲ್ಡ್ ಆದರೆ ಹೋಲ್ಡ್ ಆಗಬೇಕು. ಒಂದು ವೇಳೆ ಇದೊಂದು 2 ದಿನ ಹೋಲ್ಡ್ ಆದರೆ ಯಾವುದೇ ಕಿರಿಕಿಲ್ಲದೆ, ಆಗ ಒಂದು ಗೌರವಯುತವಾದ ಕದನ ವಿರಾಮ ಇದು ಅಂತ ಕರೆಯಬಹುದೇನೋ, ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ವಿರಾಮ ಆದಮೇಲೂ ಒಂದಿಬ್ಬರು ಮಿಸೈಲ್ ಹಾಕಿದ್ರು ಅಂತ ಟ್ರಂಪು ನೇಟೋದು ಯಾವುದೋ ಸಭೆಗೆ ಹೊರಡ್ತಾ ಇದ್ದಾಗ, ನಾನು ಇಬ್ಬರ ಬಗ್ಗೆನೂ ಭಾಳ ಕೋಪದಲ್ಲಿದ್ದೀನಿ, ಐ ಆಮ್ ವೆರಿ ಅನ್ಹ್ಯಾಪಿ ಅಂತ ಈ ಕಡೆಯವ್ರಿಗೆ ಬೈದರು. ಐ ಆಮ್ ಅನ್ಹ್ಯಾಪಿ ವಿತ್ ಹಿಮ್ ಆಲ್ಸೋ ಅಂತ ಅವನಿಗೂ ಬೈದರು ಅಂತ ಹೇಳ್ಬಿಟ್ಟು ಹೊರಟರು ಸಾಹೇಬರು. ಈಗ ಅದಾದಮೇಲೆ ನಾವು ಮಾತಾಡಿದಾರಂತೆ, ಇಬ್ಬರು ಎಲ್ಲ ಸೆಟಲ್ ಡೌನ್ ಆಗಿದ್ದಾರೆ ಅಂತ ಸುದ್ದಿ. ಸದ್ಯಕ್ಕೆ ಇರಾನ್ ಖತಾರ್ನ ಮಧ್ಯಸ್ಥಿಕೆಯನ್ನು ಒಪ್ಕೊಂಡಿದೆ ಅಂತ ಸುದ್ದಿ. ಇಸ್ರೇಲ್ ಅಮೆರಿಕದ ಮಧ್ಯಸ್ಥಿಕೆಗೆ ಒಪ್ಪಿದೆ ಅಂತ ಸುದ್ದಿ. ಸರ್, ಈ ಅಣ್ವಸ್ತ್ರ ಹೊಂದಬಾರ್ದು ಅನ್ನೋದೇ ಇಸ್ರೇಲ್ನ ಗುರಿ ಆಗಿತ್ತು, ಅದಕ್ಕೆ ಈ ದಾಳಿಯನ್ನು ಆರಂಭ ಮಾಡ್ತೀವಿ. ಈಗ ಈ ಸೀಸ್ ಫೈರ್ನಿಂದ ಸಾಧಿಸಿದ್ದೇನು ಹಾಗಾದರೆ ಸರ್? ಅಲ್ಲ, ಕಂಪ್ಲೀಟ್ ವಿಕ್ಟ್ರಿ ಇಸ್ರೇಲ್ಗೆ ಆಗಿದೆ ಅಂತ ಅನ್ಸಲ್ಲ. ಬಟ್ ಇಸ್ರೇಲ್ ಬಯಸಿದ ಹಲವಾರು ಆದಂಗಿದೆ. ಮೇಲ್ನೋಟಕ್ಕೆ ಇರಾನು ಅದ್ಭುತವಾಗಿ ಪ್ರತಿರೋಧವನ್ನು ತೋರಿಸ್ತು, ಒಂದಷ್ಟು ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಹಾಕ್ತು, 4-6 ಬಿಲ್ಡಿಂಗ್ಗಳನ್ನು ತಪ್ಕ ಅಂತ ಬೀಳಿಸ್ತು ಇರಬಹುದು. ಬಟ್ ದೇ ಆರ್ ವೆರಿ ಮಿನಿಮಲ್ ಲಾಸಸ್. ಅದು ಬೋತ್ ಕ್ಯಾಶುಯಾಲಿಟಿ ಅಂದರೆ ಸಾವುಗಳಲ್ಲಿ ನೋವಲ್ಲಿ ಇಸ್ರೇಲ್ ಕಡೆ, ಮತ್ತು ಈ ಬಿಲ್ಡಿಂಗ್ಗಳೆಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್, ಇವು ಆರ್ ಕಮರ್ಷಿಯಲ್ ಮಾಲ್ಗಳ ಟೈಪ್. ದೇ ಆರ್ ನಾಟ್ ದಟ್ ಡ್ಯಾಮೇಜ್ ಇನ್ ಎ ವಾರಲ್ಲಿ. ವೇರಾಸ್ ಇರಾನ್ ಇದರ ಪರಿಣಾಮವಾಗಿ, ಇಸ್ರೇಲ್ನ ದಾಳಿ ಪರಿಣಾಮವಾಗಿ ವಿಪರೀತವಾದ ತನ್ನ ಮಿಲಿಟರಿ ಆಸ್ತಿಗಳನ್ನು ಕಳ್ಕೊಂಡಂಗಿದೆ. ವಿಪರೀತವಾಗಿ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ ಮೇಲ್ನೋಟದಲ್ಲಿ. ಒಳಗಡೆ ಎಷ್ಟು ಹೋಗಿದೆ ಅನ್ನೋದು ನಮ್ಗೆ ಗೊತ್ತಾಗದೇ ಇರ್ಬೋದು, ಬಟ್ ಗೊತ್ತಾಗ್ತಿದೆ ಕಳ್ಕೊಂಡಿದೆ ಅಂತ. 2ನೇದು ಜನರನ್ನು ಕಳ್ಕೊಂಡಿದೆ. 3ನೇದು ಜನ ಆಸ್ತಿ ವಾಪಸ್ಸು ಏನೋ ಒಂದು ಆಗತ್ತೆ, ಏನೋ ಒಂದು ಅಡ್ಜಸ್ಟ್ ಮಾಡ್ಬೋದು. ಭಾಳ ಮಿಲಿಟರಿ ಕಮಾಂಡರ್ಗಳು ಮತ್ತು ನ್ಯೂಕ್ಲಿಯರ್ ಪರಮಾಣು ವಿಜ್ಞಾನಿಗಳನ್ನು ಕಳ್ಕೊಂಡಿದೆ, ಅಣು ವಿಜ್ಞಾನಿಗಳನ್ನು ಕಳ್ಕೊಂಡಿದೆ. ಹಾಗಾಗಿ ಲಾಸ್ ಅಪಿಯರ್ಸ್ ಟು ಬಿ ಹೈಯರ್ ಇನ್ ಇರಾನ್ ಸೈಡಲ್ಲಿ ಇದ್ದಂಗಿದೆ. ನಂಬರ್ 1. 4ನೇದು ಭಾಳ ಇಂಪಾರ್ಟೆಂಟ್ ಇರಾನ್ಗಾಗಿರೋ ಸಮಸ್ಯೆ ಈಗ ಅಂತಂದರೆ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಾನು ಹೊಂದುವ ಆಸೆಯಿಂದ ಸಿದ್ಧಪಡಿಸಿದ್ದ, ತಯಾರಿ ಮಾಡಿದ್ದ, ನಿರ್ಮಿಸಿದ್ದ 3-4 ಸ್ಥಾವರಗಳನ್ನು ಕಳ್ಕೊಂಡಂಗೆ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಅದನ್ನು ರಿಪೇರಿ ಮಾಡ್ಬೋದು ಅಂತ 1000 ಜನ ಹೇಳ್ತಿದ್ದಾರೆ. ಮಾಡ್ಬೋದು, ಮಾಡಿದ್ಮೇಲೆ ಮತ್ತೆ ಹೊಡೆಯಲ್ಲ ಅಂತ ಗ್ಯಾರಂಟಿ ಏನು? ಹೊಡೆದ್ಬಿಡ್ತಾರೆ ಗ್ಯಾರಂಟಿ. ಹಾಗಾಗಿ ಎಕ್ಸಾಕ್ಟ್ಲಿ ಇಸ್ರೇಲ್ಗೆ ಬೇಕಾಗಿದ್ದೆಲ್ಲ ಸಿಕ್ತು ಇದರಲ್ಲಿ ಅಂತ ನಾನು ಹೇಳಲ್ಲ, ಬಟ್ ಒಂದಷ್ಟು ಸಿಕ್ಕಿದೆ. ಅಮೆರಿಕ ಕದನ ವಿರಾಮ ಯಾಕೆ ತಂದಿದೆ ಅಂತಂದರೆ, ಈ ನೆಕ್ಸ್ಟ್ ಸ್ಟೇಜಲ್ಲಿ ಅಮೆರಿಕ ಕದನ ವಿರಾಮ ತರದೇ ಇದ್ದಿದ್ದರೆ, ಇದು ಮುಂದುವರೆದಿದ್ದರೆ ಅಮೆರಿಕವೇ ನೇರವಾಗಿ ಮಧ್ಯಪ್ರವೇಶ ಮಾಡಬೇಕಾಗಿ ಬಂದಿರೋದು ಯುದ್ಧಕ್ಕೆ. ಅದಕ್ಕೆ ಅಮೆರಿಕನ್ರ ತಯಾರಿ ಇದ್ದಂಗಿಲ್ಲ, ಅವ್ರ ತಯಾರಿ ಇದ್ದಂಗಿಲ್ಲ. ಅವ್ರ ದೇಶದ ಒಳಗಡೆ ಇಲ್ವೇ ಹೊಸ ಪೋಲ್ಸ್ ಬಂದಿರೋದು, ಅಲ್ಲಿ ಸರ್ವೆಗಳಲ್ಲಿ ಬಂದಿರೋದ್ರಲ್ಲಿ ದೇ ಆರ್ ನಾಟ್ ಹ್ಯಾಪಿ ಅಮೆರಿಕನ್ಸು ಇದರಲ್ಲಿ ನಮ್ದು ಅಂತ. ಹಾಗಾಗಿ ಒಂದು ಲಿಮಿಟ್ ಮಾಡ್ಕೋಬೇಕಿತ್ತು. ಮಾಡಿ ನೋಡಿದ್ರ ಹೆಂಗೆ ಬಾಂಬ್ ಹಾಕಿ ಅವನ ಸ್ಥಾವರ ಎಲ್ಲ ಡಮಾರ್ ಮಾಡಿ, ಅವನ ಶಸ್ತ್ರಾಸ್ತ್ರ ಪಡ್ಕೊಳ್ಳೋದೇ ಇರೋಂಗೆ ಮಾಡಿ, ಈ ಕಡೆ ನಾನೇ ಶಾಂತಿಯನ್ನು ಸ್ಥಾಪಿಸಿ ಅಮೇರಿಕವನ್ನು. ಅಂದರೆ ಅಮೇರಿಕಾದು ಟ್ರಂಪ್ದು ಹೊಸ ಸ್ಲೋಗನ್ ಏನಿದೆ ಅಂತಂದರೆ, ಪೀಸ್ ಥ್ರೂ ಸ್ಟ್ರೆಂತ್, ಶಕ್ತಿಯಿಂದ ಶಾಂತಿ. ಅವರ ಹೊಸ ಸ್ಲೋಗನ್ ಇದು. ಅಂದರೆ ಶಕ್ತಿ ಅಂದರೆ ಮಿಲಿಟರಿ ಶಕ್ತಿ, ಆ ಶಕ್ತಿಯಿಂದ ಶಾಂತಿ ಸ್ಥಾಪನೆ. ಪರ್ಫೆಕ್ಟ್ಲಿ ಕರೆಕ್ಟ್. ಅದನ್ನು ಅಮೆರಿಕ ಈಗ ಹೇಳಬೇಕಾಗಿಲ್ಲ. ದಿ ಪವರ್ ಫ್ಲೋಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್ ಅಂತಲೇ ಹೇಳೋದು. ಅಧಿಕಾರ, ಶಕ್ತಿ ಇದು ಹರಿದು ಎಲ್ಲಿ ಬರುತ್ತೆ ಅಂದರೆ ಗನ್ನಿನ ಬ್ಯಾರಲ್ ಒಳಗಡೆಯಿಂದ ಬರುತ್ತೆ ಅಂತ. ಅಂದರೆ ನೀನು ಸ್ಟ್ರಾಂಗ್ ಇರಬೇಕು. ಇದು ಎಲ್ಲ ದೇಶಗಳಿಗೂ ಪಾಠ, ಇನ್ಕ್ಲೂಡಿಂಗ್ ಇಂಡಿಯಾ. ನಮಗೂ ಪಾಠ. ಪವರ್ ಫ್ಲೋಸ್, ರೆಸ್ಪೆಕ್ಟ್ ಕಮ್ಸ್ ಫ್ರಮ್ ಸ್ಟ್ರೆಂತ್. ಇನ್ನೊಂದು ಸೆಂಟೆನ್ಸ್ ಹೇಳ್ತಾ ಇರ್ತಾರೆ, ಗೌರವ ಎಂಬುದು ನಿನ್ನ ಶಕ್ತಿಯ ಆಧಾರದ ಮೇಲೆ ಸಿಕ್ಕತ್ತೆ ನಿನಗೆ ಅಂತ.
ಹಾಗಾಗಿ ಅಮೇರಿಕ ಇದನ್ನು ಹೇಳ್ಕೊಂಡು ಓಡಾಡ್ಬೋದು. ಹೆಂಗೆ ಮಾಡಿದ್ವಿ ನೋಡಿದ್ರ ಅಂತ ಎಲ್ಲದರಲ್ಲೂ ನಾವೇ ಇರ್ಬೋದು. ಇನ್ನು ಇರಾನ್ ಇಸ್ರೇಲ್ ಮಧ್ಯೆ ವಿಶ್ವಕ್ಕೆ ಮತ್ತೊಂದು ಆತಂಕ ಶುರುವಾಗಿದೆ. ಇರಾನ್ ಪರಮಾಣು ಸ್ಥಾವರಗಳಿಂದ 400 ಕೆಜಿ ಯುರೇನಿಯಂ ಕಾಣೆಯಾಗಿರೋ ಸುದ್ದಿ ನಿಜವೇ ಆಗಿದ್ರೆ 10 ಪರಮಾಣು ಬಾಂಬ್ಗಳನ್ನು ತಯಾರಿಸಬಹುದು ಅಂತ ಅಮೆರಿಕ ಹೇಳಿದೆ. ಇನ್ನು ಕತಾರ್ನ ಅಲ್ ಉದಾಯಿದ್ ವಾಯುನೆಲೆ ಸೇರಿದಂತೆ ಕತಾರ್, ಇರಾಕ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಆದರೆ ಇರಾನ್ನ ಬಹುತೇಕ ಎಲ್ಲ ಕ್ಷಿಪಣಿಗಳನ್ನು ಹೊಡೆದಿರೋದಾಗಿ ಅಮೆರಿಕ ಹೇಳ್ತಾ ಇದೆ. ದಾಳಿ ಹಿನ್ನೆಲೆಯಲ್ಲಿ ಕತಾರ್, ಬಹ್ರೇನ್ನ ರಾಯಭಾರಿ ಕಚೇರಿಯಲ್ಲಿ ಅಮೆರಿಕ ಆಕ್ಚುಲಿ ಹೇಳಬೇಕು ಅಂದರೆ ಇರಾನ್ನ ಆ ಪ್ರದೇಶದಲ್ಲಿರುವ ಒಬ್ಬ ಗೆಳೆಯ, ಇರಾನ್ಗೆ ಭಾಳ ಗೆಳೆಯರಿಲ್ಲ ಆ ಭಾಗದಲ್ಲಿ, ಅಂಥದ್ರಲ್ಲಿ ಕತಾರ್ ಮೇಲೆ ದಾಳಿ ಇದೆ. ಕತಾರ್ ಹೋಗಿ ಈಗ ಯುನೈಟೆಡ್ ವಿಶ್ವಸಂಸ್ಥೆನ ಬೋಗಸ್ ಸಂಸ್ಥೆಗೆ ಒಂದಕ್ಕೇನೋ ದೂರು ಕೊಟ್ಟಿದ್ದಾರೆ, ನಮ್ಮದು ವಾಯು ಮಾರ್ಗವನ್ನು ಉಲ್ಲಂಘನೆ ಮಾಡಿದ್ದಾರೆ, ನೀವು ಕ್ರಮ ತಗೋಬೇಕು ಡ್ಯಾಶ್ 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 ಅಂತ. ಅದೇನು ತೊಗೊಳಲ್ಲ, ಅದಾಗಲ್ಲ, ಪ್ರಶ್ನೆ ಬೇರೆ. ಯಾಕೆ ಅಂದರೆ ಕತರ್ ಒಳಗಡೆ ಅಮೇರಿಕಾದ ಏರ್ ಬೇಸ್ ಇದೆ. ಏರ್ ಬೇಸ್ ಹೊಡಿಬೇಕು ಅಂದರೆ ಕತರ್ ಒಳಗಡೆ ಹೋಗಲೇಬೇಕು, ಅದು ಕ್ಷಿಪಣಿ ಇನ್ನಿಲ್ಲಿಂದ ಹೋಗುತ್ತದು, ಆಕಾಶದಿಂದ ಮೇಲಿಂದ ಇದರಿಂದ ಸ್ಪೇಸಿಂದ ಬರೋಕ್ಕಾಗತ್ತಾ? ಆಗಲ್ಲ. ಸೊ ಹಂಗಾಗಿ ಅದೆಲ್ಲ ಎಲ್ಲ ಸ್ಕ್ರಿಪ್ಟೆಡ್ ಡ್ರಾಮಾಸ್ ಇದ್ದಂಗಿದೆ ಮೇಲ್ನೋಟಕ್ಕೆ. 400 kg ಯುರೇನಿಯಂ ದಾಸ್ತಾನಾಗಿರೋದು 10 ಬಾಂಬ್ ಆಗಿಬಿಡುತ್ತೆ, ಡೇಂಜರಸ್ಸು ಡ್ಯಾಶು ಅಂತೆಲ್ಲ ಹೇಳ್ತಿದ್ದಾರೆ. ಡೇಂಜರಸ್, ಎಸ್, ಐ ಅಗ್ರಿ. ಬಟ್ ಇದಕ್ಕೆ ಲೆಕ್ಕ ಇದೆ. ಇದು IAEAಗೆ ರಿಪೋರ್ಟ್ ಆಗಿರೋಂತಹ ಕ್ವಾಂಟಿಟಿ ಇದು, ನಂಬರ್ 1. ನಂಬರ್ 2, ಇರಾನ್ ಇದನ್ನು ತೆಗೆದುಕೊಂಡು ಕಳತನ ಮಾಡ್ಕೊಂಡು ಎಲ್ಲ ಹೋಗಿ ಔಸಿಟ್ಕೊಳ್ಳೋಕ್ಕಾಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಇದನ್ನು. ನಂಬರ್ 2. ನಂಬರ್ 3, ಒಂದು ವೇಳೆ 400 kg ಯುರೇನಿಯಂ ಈಗೆಲ್ಲೋ ಇದ್ರೂ ಈಗ ಆ 400 kgಯಿಂದ ಯಾವ ಪ್ರಯೋಜನವೂ ಇಲ್ಲ. ಬಿಕಾಸ್ ರಫ್ಲಿ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಅದು 50 to 60% ಎನ್ರಿಚ್ ಆಗಿದೆ ಅಂತಿದ್ದಾರೆ, ವಿಚ್ ಈಸ್ ಶುದ್ಧೀಕರಣ ಅಂತ ನಾನು ಹೇಳ್ತಿದ್ನಲ್ಲ, ಹಾಗಾಗಿದೆ. ಇನ್ನೂ 35 to 38% ಆಗಬೇಕದು. ಅದಾಗಬೇಕು ಅಂದರೆ ಅದಕ್ಕೆ ಫೆಸಿಲಿಟಿ ಬೇಕು. ಆ ಫೆಸಿಲಿಟಿ ಬೇಕು ಅಂದರೆ ಅದನ್ನು ಕಟ್ಟಬೇಕು. ಅದು ಕಟ್ಟಬೇಕು ಅಂದರೆ ಅದು ಉಳ್ಕೋಬೇಕು. ಹಾಗಾಗಿ ಇಟ್ಸ್ ಆಲ್ ವೆರಿ ಕಾಂಪ್ಲಿಕೇಟೆಡ್. ಅದು ಭಾಳ ಸರಿ ಭಾಳ ದೇಶಗಳು ಅವ್ರವ್ರ ಮೂಗು ನೇರಕ್ಕೆ ಸುಮ್ಮನೆ ಮಾತಾಡ್ತಿರ್ತಾರಷ್ಟೇ. ಇದೆಲ್ಲ ವೆರಿ ಕಾಂಪ್ಲಿಕೇಟೆಡ್. ಹಂಗಾಗಿ ಅದು ಅಷ್ಟು ಸುಲಭವಾಗಿ ಆಗುತ್ತೆ ಅಂದ್ಕೊಂಡಿಲ್ಲ. ಬಟ್ ಎಲ್ಲವೂ ಸ್ಕ್ರಿಪ್ಟೆಡ್ ಇದ್ದಂಗಿದೆ. ಡೊನಾಲ್ಡ್ ಟ್ರಂಪು ಇರಾನ್ಗೆ ಮೊದಲೇ ಹೇಳಿದ್ದಾರೆ, ನಾವು ಹಾಕ್ತಾ ಇದ್ದೀವಿ, ಬಿ ಕೇರ್ಫುಲ್, ಬಟ್ ಇಟ್ ಕಂಟೈನ್ಡ್ ಎಕ್ಸ್ಪ್ಲೋಷನ್ಸ್ ಇವೆ, ಡೋಂಟ್ ವರಿ ಅಂತ. ಇವ್ರು ಆಚೆಗೆ ಮೂವ್ ಮಾಡಿದ್ದಾರೆ. ಇಲ್ಲದ್ರೆ ಮಾಡದೇ ಇದ್ದಿದ್ರೆ ಅದು ಅಣು ವಿಕಿರಣ ಆಗಿ ಇನ್ನೇನೇನು ಗೋಜಲಾಗ್ತಿತ್ತು ಆಮೇಲೆ ಅಂತ. ಅದಾಗಿದೆ. ಅದಾದ ಮೇಲೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ಮೇಲೆ ಮಾಡ್ತೀವಿ ಅಂದರೆ ಮಾಡು. ಹೆಂಗೆ ಮಾಡೋದು ಅಂದರೆ ಕತಾರ್ನಲ್ಲಿ ಸುಮ್ಮನೆ ನಂದು ಮಿಲಿಟರಿ ಬೇಸ್ ಹತ್ತತ್ರಕ್ಕೆ 4 ಕ್ಷಿಪಣಿ ಕಳಿಸೋ ಥರ, ಅದೊಂದು ರೋಡಲ್ಲಿ ಬಿತ್ತು, ಒಂದು ಬಾಗಿಲಲ್ಲಿ ಬಿತ್ತು, ಒಂದು ಗೇಟಲ್ಲಿ ಬಿತ್ತು. ಇರಾನ್ ಜನಕ್ಕೆ ಇರಾನ್ ಹೇಳ್ದಂಗೆ ನನಗೆ ಮಾಡಿದ್ದೀನಿ, ನಾನು ಅವ್ರಿಗೆ ಕತಾರೆಲ್ಲ ಬಿಡಲಿಲ್ಲ, ಅಟ್ಯಾಕ್ ಮಾಡಿಬಿಟ್ಟೆ ಅಂದರೆ ಏನು ಒಂದು ಕಾಲನೇ ನೊಣಾನೂ ಸತ್ತಿಲ್ಲ ಅಲ್ಲಿ ಕತಾರ್ನಲ್ಲಿ. ಅಲ್ಲಾಯಿತು. ಈ ಕಡೆ ಇಸ್ರೇಲ್ ಅವ್ರಿಗೆ ಹೇಳಿದ್ರು, ನೀವು ಮಾಡೋದೆಲ್ಲ ಮಾಡಾಗಿದೆ, ನಾವು ಮಾಡೋದೆಲ್ಲ ಮಾಡಾಗಿದೆ, ಈಗ ಬಾಂಬಿಸ್ಕೊಂಡು ಒಪ್ಕೊಳ್ರಿ ನೀವು ಅಂತ. ಕೇಳಬೇಕು. ಹಾಗಾಗಿ ಎಲ್ಲ ಸ್ಕ್ರಿಪ್ಟೆಡ್ ಇದ್ದಂಗಿದೆ. ಏನೋ ಸ್ಕ್ರಿಪ್ಟ್ ಆದರೂ ಪರವಾಗಿಲ್ಲ, ಶಾಂತಿ ಇದ್ದರೆ ಸಾಕು. ಯಾಕೆ ಅಂದರೆ ನಮಗೆ ಕಾಟ ಇಲ್ಲ, ಕಡಿಮೆ ಆಗ್ಬೋದು. ಸ್ಟ್ರೈಟ್ ಆಫ್ ಹೋಮ್ಸು ವಾಪಸ್ ಆಪ್ರೇಷನಲ್ ಆಗುತ್ತೆ. ಈಗಾಗಲೇ ತೈಲ ಬೆಲೆ ಬೆಳಗ್ಗೆ ಇಳೀತಾ ಇತ್ತು ಬ್ಯಾರಲ್ ವೈಸಲ್ಲಿ, ಬೋತ್ ಬ್ರೆಂಟ್ ಆ್ಯಂಡ್ ನಾರ್ಮಲಲ್ಲಿ ಎರಡು ಇಳೀತಾ ಇತ್ತು ರೇಟ್ಸ್ ಎಲ್ಲ. ಹಾಗೆ ಸ್ಟೆಬಲೈಸ್ ಆಗುತ್ತೆ ಮಾರ್ಕೆಟ್ಸ್ ಎಲ್ಲ. ಎಸ್, 12 ಗಂಟೆಯ ಒಳಗೆ ಇರಾನ್ ತೊರೆಯಿರಿ, ಇಲ್ದಿದ್ರೆ ನಿಮ್ಮನ್ನ ಹತ್ಯೆ ಮಾಡ್ತೀವಿ ಅಂತ ಇರಾನ್ನ 20 ಕಮಾಂಡರ್ಗಳಿಗೆ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನ IRGCಯ ಕಮಾಂಡರ್ಗೆ ಮೊಸಾದ್ ಅಧಿಕಾರಿ ಕರೆ ಮಾಡಿ ಬೆದರಿಕೆ ಹಾಕಿದ ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ಇನ್ನು ಆಪರೇಷನ್ ಸಿಂಧು ಅಡಿಯಲ್ಲಿ 61 ಕನ್ನಡಿಗರು ಸೇರಿದಂತೆ 161 ಭಾರತೀಯರನ್ನ ತಾಯ್ನಾಡಿಗೆ ಕರೆತರಲಾಗಿದೆ. ಈ ಮಧ್ಯೆ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ದೆಹಲಿ ಏರ್ಪೋರ್ಟ್ನಲ್ಲಿ ಕಳೆದ ರಾತ್ರಿಯಿಂದ 48 ವಿಮಾನಗಳ ಸಂಚಾರ ರದ್ದಾಗಿತ್ತು. ಆಲ್ರೈಟ್, ಅದು ರದ್ದಾಗತ್ತೆ, ಏನು ಮಾಡೋಕ್ಕಲ್ಲ. ರಾತ್ರಿ ಎಮಿರೇಟ್ಸು, ಕತರ್ ಏರ್ವೇಸು, ಅಲ್ಲಿ ರೀಜನಲ್ ಏರ್ಲೈನ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಆ ವೆಸ್ಟ್ ಏಷ್ಯಾ ಏರ್ ಸ್ಪೇಸನ್ನು ಬ್ಲಾಕ್ ಮಾಡಿದ್ರು. ನಾನು ಅದನ್ನು ಪ್ರಪಂಚದಲ್ಲಿ ಎಷ್ಟು ಸಾವಿರ ವಿಮಾನಗಳು ಓಡ್ತಿದ್ರು ಅದಕ್ಕೆ ಬೇಕಾದಂತಹ ಗ್ರಾಫಿಕ್ಸ್ ಇದೆ. ಈಗ ನೀವು ನೋಡ್ಬೋದು, ಲೈವ್ ನೋಡ್ಬೋದು. ಈಗ 3000 ವಿಮಾನಗಳು ಆಕಾಶದಲ್ಲಿ ಈಗಿವೆ ಅಂತ ಅಂದ್ಕೊಳ್ಳೋಣ. ಈ 3000 ವಿಮಾನಗಳು ಎಲ್ಲಿವೆ ಅನ್ನೋದನ್ನು ನೋಡ್ಬೋದು ಈಗ. ಸಿಗತ್ತೆ. ಹಾಗಾಗಿ ನಾನಿದನ್ನು 22 ವರ್ಷದಿಂದ ಅಮೆರಿಕಾಲ್ ನೋಡಿದ್ದೆ. ಒಂದು ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಅವ್ರದ್ದೊಂದು ರಕ್ಷಣಾ ಇಲಾಖೆಯ ಒಂದು ಜಾಗದಲ್ಲಿ ಅದನ್ನು ನಾನು ನೋಡಿದ್ದೆ. ಅದನ್ನು ಅವ್ರು ಮಾನಿಟರ್ ಮಾಡ್ತಾ ಇದ್ದಿದ್ದನ್ನು. ಆಗಲೇ ಏನಪ್ಪ ಅದು ಅಂದ್ಕೊಟ್ಟಿದ್ದೆ. ಈಗ ನಿಮ್ಗೆ ಇದರಲ್ಲೇ ಸಿಕ್ಕತ್ತೆ ಅದು, ಈಗದು ಟೆಕ್ನಾಲಜಿ ವಯಸ್ಸಲ್ಲಿ. ಏನಿಯೋ ಆಗಲೇ ನಾನು ರಾತ್ರಿ ಅದನ್ನು ನೋಡ್ತಾ ಇದ್ದೆ. ಎಲ್ಲ ಅವಾಯ್ಡ್ ಮಾಡ್ಕೊಂಡು ಆಚೆಗೆ ಹೋಗಿದ್ರು, ಬಿಕಾಸ್ ಎಲ್ಲ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ರು. ಈಗ ಓಪನ್ ಅಪ್ ಆಗಿದೆ, ಏನು ತೊಂದರೆ ಇದ್ದಂಗೆ ಇಲ್ಲ ಇವಾಗ ಮೇಲ್ನೋಟಕ್ಕೆ. ಇನ್ನು ಹೆದರ್ಸಿದ್ರು ಅಂದರೆ ಹೆದರ್ಸಕ್ಕೆ ಮಾಡಿರ್ತಾರೆ ಮೊಸಾಡ್ ಅವರು.
ಎಲ್ಲ ಓಡೋಗ್ಬಿಡ್ಲಿ ಇವ್ರುಗಳು ಅಂತ ಹೆದರ್ಸಿರ್ತಾರೆ. ನಂಬಕ್ ಬರಲ್ಲ ಪಾಪ, ಅವರು ಎದುರೇ ಇರ್ಬೋದು, ಯಾಕಂದ್ರೆ ಇವ್ರು ಕಂಡ್ಕೊಂಡವ್ರಿಗೆಲ್ಲ ಹೊಡಿತಾರಲ್ಲ. ಯಾರನ್ನೂ ಬಿಡ್ತಿರ್ಲಿಲ್ಲ. ಇನ್ನು ಪತ್ನಿಯ ಕೊಲೆ ಆರೋಪಿಯಾಗಿರುವ ಬ್ಲಾಕ್ ಕಮಾಂಡೋಗೆ ರಿಲೀಫ್ ಕೊಡಲು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಪ್ರಕರಣದಲ್ಲಿ ಪೊಲೀಸರ ಮುಂದೆ ಸರೆಂಡರ್ ಆಗಲು ವಿನಾಯಿತಿ ಕೋರಿದ ಕಮಾಂಡೋ ತಾನು ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿದ್ದವನು, ನಾನು ಬ್ಲಾಕ್ ಕ್ಯಾಟ್ ಕಮಾಂಡೋ ಅಂತ ಹೇಳ್ದ. ಇದಕ್ಕೆ ಕಠಿಣವಾಗಿ ಪ್ರತಿಕ್ರಿಯಿಸಿರುವ ಕೋರ್ಟ್, ಹಾಗಂತ ನಿಮಗೆ ವಿನಾಯಿತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತು. ನಿಮ್ಮ ವಿರುದ್ಧ ವರದಕ್ಷಿಣೆ ಕೇಸ್ ಕೂಡ ಇದ್ದು ಹೈಕೋರ್ಟ್ ನಿಮಗೆ ರಿಲೀಫ್ ಕೊಟ್ಟಿಲ್ವಲ್ಲ ಅಂತ ಜಸ್ಟಿಸ್ ವಿನೋದ್ ಚಂದ್ರನ್ ಹೇಳಿದ್ರು. ವಾದದ ಬಳಿಕ ಶರಣಾಗತಿಗೆ 2 ವಾರಗಳ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಡ್ತು. ಫಸ್ಟ್ ಆಫ್ ಆಲ್ ನನಗೆ ಆ ರೀಸನ್ ಇಟ್ಕೊಂಡು ಆತ ಕೋರ್ಟ್ಗೆ ಹೋಗಿದ್ದೆ ಆಶ್ಚರ್ಯ. ನಾನು ಅದರಲ್ಲಿದ್ದೆ, ನಾನು ಆಪರೇಷನ್ ಸಿಂಧೂರದಲ್ಲಿದ್ದೆ, ಪ್ಲಸ್ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ನಂದು. ಸೊ ವಾಟ್, ಅದೆಲ್ಲೆಲ್ಲ ಇದ್ದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಹೆಮ್ಮೆನೇ. ಹೆಂಡತಿಗೆ ಮುಗಿಸ್ಬೇಕು ಅಂತ ಯಾವನು ಹೇಳ್ಕೊಟ್ಟಿದ್ದ? ಬೇಡ ಅಂದರೆ ಬಿಟ್ಬಿಡ್ಬೋದಾಗಿತ್ತು ನೀನು ಹೆಂಡ್ತಿನ. ನೀನು ನಿನಗೆ ಬೇಡ ಅನಿಸಿದ್ದಿದ್ದು ಸಾಯಿಸೋ ಮನಸ್ಥಿತಿ, ಏನಕ್ಕೆ ಸಾಯಿಸ್ಬೇಕು? ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಸಾಯಿಸೋಕ್ಕಾಗತ್ತಾ? ಯಾರನ್ನೂ ಸಾಯಿಸ್ಬೇಕಾಗಿದೆ ನೀನು ವೈರಿಗಳಲ್ಲಿ, ಇಲ್ಲಿ ಬಂದು ಸಾಯಿಸಿದ್ರೆ ಏನೇ. ಇಟ್ ವಾಸ್ ವೆರಿ ಆಶ್ಚರ್ಯಕರವಾಗಿತ್ತು ನನಗೆ. ನಾಳೆ ಸ್ವಾತಂತ್ರ್ಯ ಹೋರಾಟಗಾರರೇ ಉಳ್ಕೊಟ್ಟಿದ್ದಾರೆ ಯಾರೊಬ್ಬರು, ನಾನು ಇದು ಮಾಡಿದ್ದೀನಿ, ನಾನು ಸ್ವಾತಂತ್ರ್ಯ ಹೋರಾಟಗಾರ ಬಿಟ್ಬಿಡಿ ಅಂತಂದರೆ ಅದು ಹೆಂಗೆ ಬಿಡ್ತಾರೆ? ಒಳ್ಳೆ ಕೆಲಸ ಗಮನಿಸ್ಕೊಂಡು